ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಫ್ರೂಟ್ಸ್ ಕಸ್ಟರ್ಡ್ ಮಾಡೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ತುಂಬ ಹಣ್ಣುಗಳು ತಂದಾಗ ಈ ರೀತಿ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿಟ್ಟು ಚಿಲ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ. ನಾನು ತೊಗೊಂಡಿರೋಂಥ ಫ್ರೂಟ್ಸು ಎಷ್ಟು ಇಷ್ಟ, ಯಾವ್ಯಾವ ಥರ ಇಷ್ಟ ಆಗುತ್ತೋ ಅದೆಲ್ಲ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ನಾನಿಲ್ಲಿ ಗ್ರೇಪ್ಸು, ಖರ್ಜೂರ, ಆ್ಯಪಲ್ಲು, ಬನಾನಾ, ಪೈನಾಪಲ್ಲು, ದಾಳಂಬ್ರಿ, ಕಿವಿ ಫ್ರೂಟು ಮತ್ತು ಕಸ್ಟರ್ಡ್ ಪೌಡರು, ಸಕ್ಕರೆ ಮತ್ತು ಹಾಲು ಕಾಯೋದಕ್ಕಿಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಕಸ್ಟರ್ಡ್ ಪೌಡ್ರಿಗೆ ಹಾಲು ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು. ನಾವು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಂಡ್ಮೇಲೆ ಇದನ್ನು ಕಾಯ್ತಾ ಇರೋ ಹಾಲಿಗೆ ಹಾಕ್ತೀನಿ. ಈ ಫ್ರೂಟ್ಸ್ ಜೊತೆಯಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾಯ್ತಾ ಇರೋ ಹಾಲಿಗೆ ಇವಾಗ ನಾವು ಹಾಲಲ್ಲಿ ಕಲಸಿರೋ ಅಂಥ ಕಸ್ಟರ್ಡ್ ಪೌಡರ್ನ ಹಾಕಬೇಕು. ಹಾಕಿದಾಗ ನಾವು ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಕಲಿಸ್ಬೇಕು. ಕಲಿಸ್ತಾ ಇದ್ದಂಗೆ ಅದು ತಿಕ್ನೆಸ್ ಬರುತ್ತೆ. ನೋಡಿ, ಪೂರ್ತಿಯಾಗಿ ಗಟ್ಟಿಯಾಗಿದೆ. ಇವಾಗ ಸಕ್ಕರೆ ಹಾಕಿ ಅದನ್ನು ಕಲಿಸ್ಬೇಕು. ಸಕ್ಕರೆ ಪೂರ್ತಿಯಾಗಿ ಅದು ಕರಗೋ ತನಕ ಅದನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ಕಲಿಸ್ತಾ ಇದ್ದರೆ ಅದು ಚೆನ್ನಾಗಿ ಕರಗಿಬಿಡುತ್ತೆ ಬೇಗನೆ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಒಲೆ ಆರಿಸ್ತೀನಿ. ಒಲೆ ಆರಿಸ್ಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬೇಕು. ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದನ್ನು ಬೌಲ್ಗೆ ಹಾಕ್ತೀನಿ. ಮೊದಲಿಗೆ ಒಂದು ಲೇಯರು ಫ್ರೂಟ್ಸ್ ಹಾಕಬೇಕು. ನೋಡಿ, ಈ ರೀತಿ ಎಲ್ಲ ಫ್ರೂಟ್ಸೂ ಒಂದು ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ಕಸ್ಟರ್ಡ್ ಹಾಕಿ, ಅದ್ರ ಮೇಲೆ ಇನ್ನೊಂದು ಸಾರಿ ಫ್ರೂಟ್ಸ್ ಹಾಕಿ, ಅದ್ರ ಮೇಲೆ ಕಸ್ಟರ್ಡ್ ಇನ್ನೊಂದು ಸಾರಿ ಹಾಕಿ, ಮೇಲ್ಗಡೆ ಫ್ರೂಟ್ಸ್ ಹಾಕಿ ಅದನ್ನು ಫ್ರಿಜ್ಜಲ್ಲಿಟ್ಟು ಅದನ್ನು ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಟರೆ ಅಂದರೆ ಇಟ್ಟು ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲ, ಫ್ರಿಜ್ಜಲ್ಲಿ ಇಡೋದು ಇಷ್ಟ ಆಗಲ್ಲ ಅನ್ನೋರು ಅದು ಪೂರ್ತಿಯಾಗಿ ಸ್ವಲ್ಪ ಸೆಟ್ ಆಗೋ ತನಕ ಇಟ್ಬಿಟ್ಟಿದ್ದೇನೆ, ತಿಂದರೆ ಸೂಪರಾಗಿರುತ್ತೆ. ನೋಡಿ, ಈ ರೀತಿ ಫ್ರೂಟ್ಸ್ ಹಾಕಿದ್ಮೇಲೆ ಮೇಲ್ಗಡೆ ಕಸ್ಟರ್ಡ್ ಹಾಕಿ ಈ ರೀತಿ ಮಾಡಿ ನಾವು ಒಂದು 2-3 ಲೇಯರ್ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಲೇಯರ್ ಆಗಿದೆ. ಇನ್ನೊಂದು ಲೇಯರ್ಗೆ ಸೇಮ್ ಅದೇ ಥರನೇ ಫ್ರೂಟ್ಸ್ ಹಾಕಿ ಮೇಲ್ಗಡೆ ಕಸ್ಟರ್ಡ್ ಹಾಕಬೇಕು. ಈ ರೀತಿ ಒಂದು 2-3 ಲೇಯರ್ ಹಾಕಿ ಆಮೇಲೆ ಫ್ರೂಟ್ಸ್ ಹಾಕಿ ಅದನ್ನು ತಣ್ಣಗೆ ಮಾಡಿ ತಿಂದರೆ ಸೂಪರಾಗಿರುತ್ತೆ. ಯಾವುದಾದ್ರೂ ಫ್ರೂಟ್ಸು ಯಾವುದು ಇಷ್ಟ ಆಗುತ್ತೋ ಅದೆಲ್ಲ ಫ್ರೂಟ್ಸೂ ಹಾಕ್ಬೋದು. ಇದೇ ಹಾಕಬೇಕು ಅಂತ ಏನಿಲ್ಲ, ಎಲ್ಲ ಥರ ಫ್ರೂಟ್ಸು ಹಾಕ್ಬೋದು. ಡ್ರೈ ಫ್ರೂಟ್ಸು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತೆ ಅದರ ಮೇಲೆ ಕಸ್ಟರ್ಡ್ ಹಾಕಬೇಕು. ಈಗ ಮೇಲ್ಗಡೆ ಲೇಯರಲ್ಲಿ ಪೂರ್ತಿಯಾಗಿ ಫ್ರೂಟ್ಸ್ ಎಲ್ಲನೂ ಹಾಕಿ ಅದನ್ನು ಕೆಲವ್ರಿಗೆ ಫ್ರಿಜ್ಜಲ್ಲಿಟ್ಟರೆ ಇಷ್ಟ ಆಗೋದಿಲ್ಲ. ಕೆಲವ್ರಿಗೆ ಫ್ರಿಜ್ಜಲ್ಲಿಟ್ಟೇ ತಿನ್ನಬೇಕು. ಫ್ರಿಜ್ಜಲ್ಲಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಿಷ್ಟ ಇಲ್ಲ ಅನ್ನೋರು ಕೆಲವ್ರಿಗೆ ಫ್ರಿಜ್ಜಲ್ಲಿರೋ ಐಟಮ್ ತಿಂದ್ರೇ ಹೀಟ್ ಆಗುತ್ತೆ. ಅಂಥವ್ರಿಗೆ ಪೂರ್ತಿಯಾಗಿ ಅದು ಚೆನ್ನಾಗಿ ಒಂದು 10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಬಿಟ್ಟಿದ್ದೇನೆ. ಆಮೇಲೆ ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಈಗ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಇಟ್ಟು ತೆಗಿತೀನಿ. ನೋಡಿ, ತುಂಬ ಚೆನ್ನಾಗಿ ಸೆಟ್ಟಾಗಿದೆ. ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ. ಇವಾಗ ನಮ್ಮ ಮನೇಲಿ ಆಲ್ರೆಡಿ ಮಕ್ಕಳೆಲ್ಲನೂ, ದೊಡ್ಡವರು ಮಕ್ಕಳು ಎಲ್ಲ ಕಾಯ್ತಾ ಇದ್ದಾರೆ. ಈ ರೀತಿ ಚಿಕ್ಕ ಬೌಲ್ಗಳಲ್ಲಿ ಹಾಕಿ ಕೊಟ್ಟರೆ ಅಂದರೆ ಖುಷಿ ಪಟ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಫ್ರೂಟ್ಸು ಮನೆಯಲ್ಲಿ ತುಂಬ ಹೆಚ್ಚಾಗಿದ್ದಾಗ ಈ ರೀತಿ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ಇವಾಗಿರೋ ಬಿಸಿಲಿಗೆ ಇದಕ್ಕೆಲ್ಲನೂ ತುಂಬ ತಂಪಾಗಿ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವೀಡಿಯೋಗಳನ್ನ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.